Frankie, finals today. Why? ಕಾಲೇಜ್ ಒಳಗೆ ಬಂದಿದ್ದಾಯಿತು ಆ್ಯಂಡ್ ಇಬ್ಬರು ಬಂದಿದ್ದಾರೆ ನನ್ನ ಫ್ರೆಂಡ್ಸು ಡ್ಯಾನ್ಸ್ ಪ್ರಾಕ್ಟೀಸ್ ಇರೋರು. ನಾನು ಇವಾಗ ಬಂದಿದ್ದೀನಿ. 9 o'clock ಬಾ ಅಂತ ಅಂದ್ಲು. ನಾನು 9:30ಗೆ ಇದ್ದೀನಿ ಗೈಸ್. ಬಸ್ಸು ಸ್ವಲ್ಪ ಟ್ರಾಫಿಕ್ ಅದು ಇದು ಬೇಗನೆ ಬಿಟ್ಟೆ ಮನೆ, ಬಟ್ ಸ್ವಲ್ಪ ಟ್ರಾಫಿಕ್ ಇದಾಯಿತು. ಆ್ಯಂಡ್ ಟುಡೇ ಇಸ್ ಆರ್ ಫೈನಲ್ಸ್ ಗೈಸ್. ಸೊ ಬರ್ತಾ ಇದ್ದೀರಿ, ಪ್ರಾಕ್ಟೀಸ್ ಮಾಡಿದ್ದೀರಿ, ಕಂಪ್ಲೀಟಾಗಿ ಫುಲ್ಲು ಪ್ರಾಕ್ಟೀಸ್ ಮಾಡಿ ನಾನು ಹೋದ್ರಿ. ಕಾಸ್ಟ್ಯೂಮ್ಸ್ ಎಲ್ಲ ತೊಗೊಂಡಿದ್ದೀರಿ. ಟುಡೇ ಇನ್ ಜೂಬ್ಲಿ ಆಡಿಟೋರಿಯಂ ನಮ್ಮ ಫೈನಲ್ಸ್. ಎಲ್ಲರೂ ಬರೋಕ್ಕಾಗಲ್ಲ, ಬಟ್ ಎಲ್ಲರೂ ನೋಡಿ ನಮ್ಮ ಫೈನಲ್ಸ್ ಹೇಗಾಯಿತು ಅಂತ. ಇರಿ ಗೈಸ್, ನನ್ನ ಫ್ರೆಂಡ್ಸ್ ಇಬ್ಬರು ಹಂಗೆ ತೋರಿಸ್ತೀನಿ ಕೂತಿದ್ದಾರೆ, ಕೂತ್ಕೊಂಡು ಮಾತಾಡ್ತಾಯಿದ್ದಾರೆ. ಫುಲ್ ಕಾಲೇಜ್ ಖಾಲಿ ಇದೆ. ಒಂದು ಟೀಮ್ ಮಾತ್ರ ಕಾಸ್ಟ್ಯೂಮ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಷ್ಟೇ. ಫುಲ್ ಕಾಲೇಜ್ ಖಾಲಿ ಇದೆ, ಬಟ್ ಫುಲ್ ಖಾಲಿ. ಅಲ್ಲೊಂದು ಹಾಯ್ ಗಾಯ್ಸ್, ಹಾಯ್. ಏನು ಮಾತಾಡಮ್ಮ ಪಾ. ನೀವು ಬ್ಯಾಗಲ್ಲಿ ಇಟ್ಕೊಂಡ್ಬಂದಿದ್ಯಾ? ನಾನು ಬ್ಯಾಗಲ್ಲಿ ಇಟ್ಕೊಂಡ್ಬಂದಿದ್ದೆ. ಇಯರಿಂಗ್ ಮಸ್ತ್ ತಗೊಳ್ಳೆ ನೋಡಿ ಗೈಸ್. ಲಿಖಿತ ಸಗ ತಗೊಳ್ಳೆ. ಏನು ನಗೀತಾಳೆ ಅಂದರೆ ಲೈನಲ್ಲಿ ಬಿದ್ದಬೇಕು. ಯಾರು? ನಾವೇ. ನೀನು ಆಲ್ರೆಡಿ ಬಿದ್ದಿದ್ಯಾ? ನಿನಗ ಇನ್ನೂ ಬಿದ್ದಿಲ್ಲಲ್ಲೇ? ಬಿದ್ದಿದೆಯಲ್ಲ. ಬೀಳು ಅಂತ ನೀನೇನು ಮಾಡೇ ಇಲ್ಲ. ಬೀಳ್ಸೋಣ ಬಿಡು ಅತಿ ಶೀಘ್ರದಲ್ಲಿ. ನೀನು ಎಷ್ಟೊತ್ತು ಬೀಳ್ಸೋದು ಹೇಳು? 5 ನಿಮಿಷದ ಕೆಲಸ ಅಷ್ಟೇ. ಚೆನ್ನಾಗಿ ಗೈಸ್, ಇಬ್ಬರು ಚೆನ್ನಾಗಿ ಕಾಣಿಸ್ತಾ ಇದ್ರಿ ಗೈಸ್. ಅದನ್ನು ಅವ್ರು ಹೇಳ್ಬೇಕು, ನಾವಲ್ಲ. ಕಮೆಂಟ್ ಹಾಕಿ ನಾವಿಬ್ರು ಹೇಗೆ ಕಾಣಿಸ್ತಾ ಇದ್ರಿ. ಹಾಯ್. ಎತ್ತ ನೋಡ್ತಾಳೆ. ಸೌಂಡ್ ಬಂತು, ಏನು ಲಿಖಿತ ಸೌಂಡ್ ಮಾಡ್ತಾಳೆ ಪಕ್ಕದಲ್ಲಿ ಇದ್ದಿ. ಅಲ್ಸ್ನಾನ್ ಗೈಸ್, ಅಲ್ಸ್ನಾನ್ ಇದೆ KGCಯಲ್ಲಿ. ಇದೆ. ನೀನು ಇವತ್ತೇನೋ ನೋಡಿದ್ದು? ಇವಾಗೇ ನೋಡಿದ್ದು, ಇವತ್ತೇ ಅಲ್ಲ ಇವಾಗೇ ನೋಡಿದ್ದು. ಏನು ಮಾಡ್ತಾರೆ ತಿಂತಾನೆ. ಫಾದರ್ ದೀಪಕ್ ಜಾರ್ಜ್. ಅಗಸ್ಟಿನ್ ಜಾರ್ಜ್ನಾ? ಓಕೆ ಗೈಸ್, ನಾನು 4-5 ವ್ಲಾಗಲ್ಲಿ ಬರೀ ಫಾದರ್ ದೀಪಕ್ ಜಾರ್ಜ್ ಇರ್ತಾರೆ. ಸರಿ ಇಲ್ಲ, ಅವನು ವಾಲೆ ಕಿತ್ಕೊಂಡಾಗವನೇ. ನಮ್ಮ ಫ್ರೆಂಡ್ದು ದೀಪಕ್ ದೀಪಕ್ ಅಲ್ಲ, ಅಯ್ಯೋ ಹೆಸರು ಎತ್ತದ್ ಬೇಡ. ಹುಡುಗರು ಹಾಕೋಬಾರ್ದಲ್ಲ ವಾಲೆ, ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಗೋಲ್ಡಾ? ಸಿಲ್ವರ್. ಓಕೆ ಪರವಾಗಿಲ್ಲ ಬಿಡು, ಸಿಲ್ವರ್ ತಾನೆ. ಸಿಲ್ವರ್ ತಾನೆ. ಕನ್ಸ್ಟ್ರಕ್ಷನ್ ಮಾಡ್ತಿದ್ರಲ್ಲ, ಅದಕ್ಕೆ 2 ಮೂಟೆ ಸಿಮೆಂಟ್ ಕೊಡ್ತೇವೆ ಬಿಡು ಅಂತ ಹೇಳ್ತಿದ್ರು ಅವರು. ಏನೋ ಕನ್ಸ್ಟ್ರಕ್ಷನ್ ಮಾಡ್ತಿದ್ರಲ್ಲ ಎಸ್ ನೋಡಿ, ನಮ್ಮಲ್ಲ ನಮ್ಮ ಕಾಲೇಜ್. ನಮ್ಮ ಕಾಲೇಜ್ನ ಎಷ್ಟು ತೋರಿಸೋದು? ನಮ್ಮ ಕಾಲೇಜಲ್ಲಿ ಏನೇನು ಇಲ್ಲ ಅಂತ ಹೇಳಿ ಗೈಸ್. ಎಲ್ಲ ಐತೆ ಗೈಸ್. ಸ್ವಿಮ್ಮಿಂಗ್ ಪೂಲ್ ಐತಾ? ನೀನು ಹೋಗಿ ಆಡ್ತೀಯಾ? ಇದ್ರೆ ಸ್ಪೋರ್ಟ್ಸ್ ಇರೋ ಸ್ಪೋರ್ಟ್ಸ್ಗೆ ಹೋಗಲ್ಲ, ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾಳಂತೆ. ಏನೋ ಇದು ಮಾಡಕ್ಕೆ ಚೆನ್ನಾಗಿತ್ತು ತಾನೇ. ಸ್ವಿಮ್ಮಿಂಗ್ ಒಂದು ಇದ್ದಿದೆ ನಮ್ಮ ಕಾಲೇಜಲ್ಲಿ. ಫಾದರ್ ಪ್ಲೀಸ್ ಒಂದು ಕ್ಲಾಸ್ ಅಟೆಂಡ್ ಮಾಡ್ತಾ ಇರ್ಲಿಲ್ಲ. ಸ್ವಿಮ್ಮಿಂಗ್ ಪೂಲ್ ಅಂತ ಕಚ್ಚಿ ಫಾದರ್. ನೀರಂದ್ರೆ ಸಖತ್ ಇಷ್ಟ ಗೈಸ್ ನೋಡಿ, ಸಾರಾಗಿ ನೀರಂದ್ರೆ ಸಖತ್ ಇಷ್ಟ ಅಂತೆ. ನಿನಗೇನು ಇಷ್ಟ ವತ್ಸಲ? ನೀರ ಅಥವಾ ಲ್ಯಾಂಡ್ ಅಥವಾ ಸನ್ಸೆಟ್ ವಾಟರ್? ಸ್ವಿಮ್ಮಿಂಗ್ ಪೂಲ್ ಇಷ್ಟ, ಮಳೆಯಲ್ಲಿ ಇಷ್ಟ ಆಟಾಡೋಕ್ಕೆ. ಬಟ್ ಮಳೆ ನನಗೆ ಬೀಳ್ತಾ ಇದ್ರೆ ನಂಗೆ ಚಳಿ ಆಗ್ತಾ ಇರುತ್ತೆ. ಆದರೆ ಮಳೇಲಿ ಆಟ ಆಡಬೇಕು ಅನ್ನೋ ಆಸೆ ಇದೆ. ಅಲ್ಲ, ನಾನು ಕೇಳಿದ್ರು ನೀರ ಅಥವಾ ಸನ್ಸೆಟ್? ಗ್ರೀನರಿ ಇಷ್ಟ, ಕೋಲ್ಡ್ ಇಷ್ಟ, ವೆದರ್ ತುಂಬ ಕೋಲ್ಡ್ ಆಗಿರಬೇಕು, ಆಲ್ ಇನ್ ಎಲ್ಲ ಒಂಥರ ಚೆನ್ನಾಗಿರ್ಬೇಕು ಅಷ್ಟೇ. ಆದರೆ ಬೆಂಕಿ ಮಾತ್ರ ಇಷ್ಟ ಆಗಲ್ಲ ನಂಗೆ. ಅದು ಇಷ್ಟ, ಚಳಿ ಟೈಮ್ ಬೆಂಕಿ ಇರಬೇಕು. ಅಂದರೆ ಸಮ್ಮರಲ್ಲಿ ಗ್ರಿಲ್ ಮಾಡ್ಕೊಂಡು ಸಮ್ಮರಲ್ಲಿ ಸೈಡಿಗೆ ಇಕ್ಬೇಕು. ಸಮ್ಮರಲ್ಲಿ ಮಳೆ ಬಿದ್ದರೆ ಚೆನ್ನಾಗಿರ್ತದೆ ಅನ್ಸುತ್ತೆ. ಬಿಸಿಲಲ್ಲಿ ಅಲ್ಲ, ಬಿಸಿಲು ಟೈಮಲ್ಲಿ ಅಥವಾ ಮಳೆ ಟೈಮಲ್ಲಿ ಸ್ವಲ್ಪ ಬಿಸಿಲಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸ್ತಾ ಇದೆ. ಹೇಳಿದ ತಕ್ಷಣ ಬಿಸಿಲು ಬಂತು ನೋಡಿ ಗೈಸ್, ತುಂಬಾ ಬಿಸಿಲು. ಈ ನಡುವೆ 3 ದಿವಸದಿಂದ ಹೇಳಿಲ್ಲ ಇಷ್ಟ ನನಗೆ ಅಂತ. ಬಿಸಿಲು ಇಷ್ಟ ಅಂತ ಹೇಳಿಲ್ಲ, ಬಿಸಿಲಲ್ಲಿ ಲೈಕ್ ನೋಡು, ಮಧ್ಯಾಹ್ನ ಎಲ್ಲ ಬಿಸಿಲು ಇರಬೇಕು, ಸಾಯಂಕಾಲ ಫುಲ್ ಮಳೆ ಇರಬೇಕು. ನನ್ಗೆ ಹಂಗಲ್ಲ, ನನಗೆ ದಿನ ಪೂರ್ತಿ ಮಳೆ ಬೀಳ್ತಾ ಇರಬೇಕು. ಬಿತ್ತಲ್ಲ ಒಂದು ವಾರ ಏನು ಮಾಡ್ತೀವಿ? ಬಿದ್ದರೆ ಖುಷಿ ನನಗೆ. ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಮನೆಗೆ ಇರಬಾರ್ದು. ಡ್ರೆಸ್ ಗಲೀಜಾದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ, ಒಟ್ಟಿನಾಗ ಮಳೆ ಬೀಳ್ಬೇಕಷ್ಟೆ. ಗೈಸ್, ಮೋಡ ಮುಚ್ಕೊಂಡು ಬೇಗ ಮಳೆ ಬಾ ಹೇಳಿದ್ದೀನಿ.
ಏನು ದೇವ್ರ? ದೇವ್ರಲ್ಲ, ದೇವ್ರ ಥರ. ಮಕ್ಕಳು ದೇವ್ರ ಥರ. ನಿನ್ನ ಮಗಳಲ್ಲ ನೀನೊಬ್ಬ. ದೇವ್ರಿಗೆ ಸಮಾನ ಅಂತ. ದೇವ್ರಿಗೆ ಸಮಾನ. ಅದು ನೀನಲ್ಲ, ಚಿಕ್ಕ ಚಿಕ್ಕ ಮಕ್ಕಳು. ನಾನೇನು ಆಂಟಿ, ನಾನು ಮಗುನೇ. ಮದ್ವೆ ಆಗಕ್ಕಿಂತ ಮುಂಚೆ ಎಲ್ಲ ಮಕ್ಕಳೇ. ಇವಾಗ ಸ್ಟಾರ್ಟ್ ಆಗಿರೋದು ಅಲ್ಲ, ಇವಾಗ ಸ್ಟಾರ್ಟ್ ಆಗಿರೋದು ಅಡಲ್ಟು. ಅಲ್ಲಮ್ಮ, ಇವಾಗ ಸ್ಟಾರ್ಟ್ ಆಗಿರೋದು ಅಡಲ್ಟು, ಟೀನೇಜ್ ಅಂತದೆಲ್ಲ. ಮುಂಚೆ ಇತ್ತಾ? ನಾವು ಎಲ್ಲ ಮಕ್ಕಳೇ ಮುಂಚೆ. ಹೌದು. ಏನು ಹಾಲು ಕೊಡ್ತಾ ಇದ್ಯಾ? ಇನ್ಯಾವ ಲುಕ್ ಕೊಡ್ಬೇಕು ನಿನ್ಕ? ನಿಂದು ಬರೀ ಲುಕ್ ಕೊಡೋದೇ ಆಗೋಯ್ತು. ಇದೊಂದು ಸ್ವಲ್ಪ ಫೇಮಸ್ ಮಾಡೋಣ ಅಂತ. ಬೇಡಮ್ಮ, ಯಾವ ಫೇಮಸ್ ಬೇಡ, ಫೇಮಸ್ ಸಾಕು. ನೀನು ಫೇಮಸ್ ಇದೆಯಾ? ಅಪ್ಪ, ನಾನು ಫೇಮಸ್ ಇದ್ದೀನಿ. ಓ, ಏನರಲ್ಲಿ? ಏನರಲ್ಲಾದ್ರೂ ಪರವಾಗಿಲ್ಲ. ಅದು 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 ಅದರಲ್ಲಿ ಫೇಮಸ್ ಅವಳು. ಓದೋದ್ರಲ್ಲಿ, ಬರೆಯೋದ್ರಲ್ಲಿ ಅಂತಂದೆ. ಅದು ಅಂದರೆ ಅದು. ನೀನು ಏನಕ್ಕೆ ಹಂಗೆ ನೋಡಿದೆ? ಏನು ಅನ್ಕೊಂಡೆ? ಗಲೀಜು. ಏನು ಮಾಡೋದಕ್ಕಾಗಲ್ಲ, ಮೈಂಡ್ ನಿಮ್ಮ ಜೊತೆಲಿ ಸೇರಿ ಆ ರೀತಿ ತಯಾರಾಗ್ಬಿಟ್ಟೈತೆ. ನನ್ನ ಜೊತೆನಾ? ಎಲ್ಲ ಏನು ಗೊತ್ತಾ, ಈ ಕಾಲೇಜಲ್ಲಿ ಒಳ್ಳೆ ಹುಡುಗಿ, ಒಳ್ಳೆ ಹುಡುಗಿ ಅಂದರೆ ನಾನೇ. ಅಷ್ಟು ಇನ್ನೋಸೆಂಟ್ ಈ ಕಾಲೇಜಲ್ಲಿ ಇನ್ಯಾರೂ ಸಿಗೋದೇ ಇಲ್ಲ. A4 ಅಂದರೆ ಆ್ಯಪಲ್ ಅಂತ ಹೇಳೋಕ್ಕೂ ಬರಲ್ಲ. ಇನ್ನೋಸೆಂಟು ಅಲ್ಲ, ಮಾಡಬಾರ್ದೆಲ್ಲ ಮಾಡ್ತಾಳೆ, ಹೇಳ್ಬಾರ್ದೆಲ್ಲ ಹೇಳ್ತಾಳೆ, ಎಲ್ಲ ಮಾಡ್ತಾಳೆ ಸುಮ್ಮನೆ. ಇದು ಲಿಖಿತದವಳು ಹೇಳಿದ್ದು. ಇಲ್ಲ, ಅವಳು ನಾನು ನೇಲ್ ಪಾಲಿಶ್ ತಗೊಂಡು ಹಾಕ್ತವಳೆ. ನೀನೇನು ಇಬ್ರು ಮೇಕಪ್ ಐಟಮ್ಸ್ ತೆಗ್ದಿದ್ದಾರೆ. ಇಲ್ಲಪ್ಪ, ನಾನು ಇಯರಿಂಗ್ಸ್ ತೋರಿಸ್ತಾ ಇದ್ದೆ. ಅದು ಯಾವುದು? ಇದೊಂದು ತಂದಿದ್ದೀನಿ. ಬ್ಲೂ. ನಾನು ಬ್ಲೂನೇ ತಂದಿಲ್ಲ. ಇದೊಂದು ಇದು ಚೆನ್ನಾಗಿದೆ. ಇದೇ ಥರ ತಾನೇ ಅವ್ರು ಪ್ಲ್ಯಾನ್ ಮಾಡಿದ್ದು. ಇದು ಚೆನ್ನಾಗಿದೆ ಬ್ರೋ, ವೇಟ್ ಎಲ್ಲ ಐತೆ. ಚೆನ್ನಾಗಿದೆ ನೋಡಿ ಗೈಸ್. ನನಗೂ ಒಂದು ಕೊಡಿಸಿ. ಓಕೆ, ಟ್ರೈ ಮಾಡೋಣ ಬಾ. ಇಷ್ಟೊತ್ತಿಗೆ ಓಪನ್ ಇರುತ್ತಾ? ಹೋಗೋಣ ಇವಾಗ? ಇಲ್ಲ, ಅದು ಓಪನ್ ಆಗೋದು 12 ಗಂಟೆಗೆ. ಅಪ್ಪ ಸೋಂಬೇರಿ, ಫಸ್ಟ್ ಪ್ರೇಯರ್ ಎಲ್ಲ ಮಾಡಿ ಆಮೇಲೆ. ಸಿ ಗೈಸ್, ಸೋಂಬೇರಿ ಅಮ್ಮ. ಆ ಆಂಟಿ ನೋಡ್ಬಿಟ್ರೆ ಆಂಟಿ ನೋಡ್ರೆ ಬೈ ಕಾಮಿಡಿ ಆಂಟಿ ಅಷ್ಟೇ, ನಾವು ಫನ್ನಿಗೆ ಅಷ್ಟೇ. ಮೇಕಪ್ ಮಾಡ್ಕೊಂಡು ಅದೇ ಈ ಕಡೆ ತಿರುಗಿ ಆ ಕಡೆ ತಿರ್ಕೊಂಡವಳೆ. ನಿನ್ನ ವಿಡಿಯೋ ಮಾಡಿ. ಕ್ರೀಮ್ ಹಾಕೊಂತಾಳೆ ಗೈಸ್. ನೇಲ್ ಪಾಲಿಶ್ ತಂದಿದ್ದಾಳೆ, ಹಾಕೊಂತಾಳೆ ನೇಲ್ ಪಾಲಿಶ್. ಬ್ಲ್ಯಾಕ್. ಆ್ಯಕ್ಚುಲಿ ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಗೈಸ್. ನಾನು ಬೆಳ್ಳಗೆ ಗೊತ್ತಿಲ್ಲ, ಏನೋ ಬೆಳ್ಳಗೆ ಹೊಟ್ಟಿದ್ದೇನೆ ಇವತ್ತು. ಫೇಸ್ ವಾಶ್ ಏನೋ ಮಾಡ್ತಿರ್ತೀಯ, ಸ್ಕ್ರಬ್ ಅದು ಇದು. ಇನ್ನೂ ಡೀಟೇಲಿಂಗ್ ಬೇರೆ ಮಾಡಿಸ್ತಾಳೆ. ಪ್ರಾಕ್ಟೀಸ್ ಇತ್ತು ಅಂತ ಹೋಗಿಲ್ಲ. ಇವಾಗ ಹೋಗಿ ಮಾಡಿಸ್ತೀನಿ ಗೈಸ್, ನಾಳೆ ನಾಳಿದ್ದಂಗೆ. ಏನಾಗಲ್ಲ, ಬರೀ ಕ್ಲೀನಪ್ ಆಗ. ಏನು ಆಮೇಲೆ ಹಿಡಿಯೋಕ್ಕಾಗಲ್ಲ ಒತ್ಸಲನ. ಓವರ್ ಮೇಕಪ್ ಹಾಕೊಂಡ್ಬಿಡ್ತಾಳೆ. ಬ್ರೋ ಏನು ಮಾಡ್ಕೊಂಡಿರೋ ಬರ್ತೀನಿ. ಮಾಡಿಸಿದ್ದಾದ್ಮೇಲೆ ಮಾಡ್ಕೊಂಬರ್ತಾಳೆ. ನಾನು ಹೆಂಗ್ ಬರ್ತೀನಿ ಅಂದ್ರೆ ಗೈಸ್, ಅಲ್ಲೂ ಜನ ಗೈಸ್ ಹಂಗೆ ಬರ್ತಾಳೆ. ಆಯ್ತು ನೋಡಿ, ಒಂದು ಕ್ಲಾಸ್ ಮಿಸ್ ಆದ್ರೂ ಪರವಾಗಿಲ್ಲ, ನಾನು ರೆಡಿಯಾಗೆ ಬರೋದು ನೀಟಾಗಿ. ನಿಂತರ ಅಲ್ಲೂಸ್ದಿರ ಬರಲ್ಲ. ಯಾರಮ್ಮ ರೆಡಿಯಾಗಿ ಬರೋದು? ಇಲ್ಲ, ಒಂದ್ಸಲ ಇನ್ಮೇಲೆ ಒಂದ್ಸಲ ಆಗಿ ಬರ್ತಾಳೆ. ನಾನು ಹಾಕೇ ಬರಲ್ಲೇ. ನಾನೇನು ನೋ ಮ್ಯಾಟರ್ ವಾಟ್, ನಾನು ಇರೋದು ಹಿಂಗೆ, ಅವ್ರು ಹಂಗೆ ನೋಡ್ಬೇಕು. ಮತ್ತು ನಾವೇನು ಬೇರೆ ರೀತಿನ ಇದೀವಿ. ಇವ್ಳು ರೆಡಿಯಾಗಿ ಬರ್ತೀನಿ ಅಂತ ಅವಳು ಅಂದಿಲ್ವಾ ಗೈಸ್? ಅಯ್ಯೋ, ಕ್ರೀಮ್ ಹಾಕಿದ್ರೆ ಏನು? ನಾನು ಅದು ಹಾಕಲ್ಲ. ನೀನು ಹಾಕ್ಬೇಡ, ನಾನು ಹಾಕ್ತೀನಿ. ತೊಳ್ಕೊಂಬರ್ತೀನಿ ಅಷ್ಟೇ ಗೈಸ್. ಇವತ್ತು ನಾನು ಮುಖ ತೊಳ್ಕೊಂಬರ್ತಾಳೆ ಅಂತ ಹೇಳಿದ್ರು, ಅಲ್ಲೂಸ್ತಾಳೆ ಅಂತ ಹೇಳಿದ್ರು ಹೇಳು. ಔಟ್ಫಿಟ್ ಚೆಕ್ ಮಾಡ್ತಾ ಇದ್ರು. ನಾವು 3 ಜನ ಕುತ್ಕೊಂಡು ರೀಲ್ಸ್ ನೋಡ್ತಾ ಇದ್ವಿ. ಅವ್ರ ಔಟ್ಫಿಟ್ ಚೆಕ್ ಮಾಡ್ತಾ ಇದ್ರು. ಸೊ ನೋಡೋಣ ರೀ ಹೇಗೆ ಬರುತ್ತೆ ಔಟ್ಫಿಟ್ ಅಂತ. ಇವಾಗ ನಮ್ಗೊಂದು ಅಕ್ಕ ಸಿಕ್ಕಿದ್ರು, ಲಿಖಿತ ಅವ್ರ ಸೀನಿಯರು. ಸಖತ್ತಾಗಿತ್ತು ಮಾತಾಡಿ. ಅಕ್ಕ ನಮ್ಮ ಡ್ಯಾನ್ಸು ಬಂದು ಫುಲ್ ಒಂದ್ಸತಿ ನಾವು ಫುಲ್ ಡ್ಯಾನ್ಸ್ ಆಡಿ ಅಕ್ಕಗೆ ತೋರಿಸಿದ್ವಿ. ಮತ್ತು ಇಲ್ಲಿ ಅಕ್ಕನೂ ಬಂದು ಅಕ್ಕ ಡ್ಯಾನ್ಸು ಫುಲ್ ಆಡಿ ತೋರಿಸಿದ್ರು ತಾನೆ. ಚೆನ್ನಾಗಿತ್ತು. ಭರತನಾಟ್ಯಂ ಡ್ಯಾನ್ಸರು ಚೆನ್ನಾಗಿ ಆಡಿದ್ರು. ಇವಾಗ ಜಸ್ಟ್ ಹೋಗ್ತಾ ಇದ್ದಾರೆ ಗೈಸ್. ಅದಕ್ಕೆ ಇಬ್ಬರು ಕಣ್ಣು ಅಲ್ಲಿ ಹೋಗ್ತಿದ್ದೆ. ಆ್ಯಂಡ್ ಇವತ್ತು KJCಯಲ್ಲಿ ಕಲಾಜ್ಯೋತಿ ಫೈನಲ್ಸ್ ಗೈಸ್. ನೀವು ಎಲ್ಲ ಬರ್ಬೋದು. ನೀವು ಅಂದರೆ ಔಟ್ಸೈಡ್ ಕಾಲೇಜಸ್ ಅಲ್ಲ, ಕಾಲೇಜಲ್ಲಿರೋರು ಯಾರಾದರೂ ವ್ಲಾಗ್ ನೋಡ್ತಿದ್ರೆ ನೀವು ನೋಡಿದ್ದೀರಾ ಇಲ್ವಾ ನಮ್ಮ ಫೈನಲ್ ಡ್ಯಾನ್ಸ್ ಅಂತ ಕಮೆಂಟ್ ಹಾಕಿ. ಯಾಕಂದರೆ ಎಲ್ಲರಿಗೂ ಅಲೌವ್ ಇದೆ. ಆ್ಯಂಡ್ ರಿಜಿಸ್ಟರ್ ಆಗಬೇಕು. ಕಲಾಜ್ಯೋತಿ ಈವೆಂಟ್ ನೋಡಬೇಕು ಅಂದರೆ ರಿಜಿಸ್ಟರ್ ಆಗಬೇಕು. ಇವಾಗ ಒಂದು 10-15 ಮಿನಿಟ್ಸ್ ಮುಂಚೆ ಒಂದು ಮೇಲ್ ಕಳಿಸಿದ್ದಾರೆ.
ರೋಶ್ನಿ ಕಾಲ್ ಮಾಡಿದ್ಲು, ಮಚ್ಚ ಮೇಲ್ ಕಳಿಸಿದ್ದಾರೆ ರಿಜಿಸ್ಟರ್ ಆಗೋದಾ ಬೇಡ ಅಂತ ಕೇಳೋಕ್ಕೆ ಕಾಲ್ ಮಾಡಿದ್ಲು. ಆ್ಯಂಡ್ ಮೋರ್ ಓವರ್ ಅಟೆಂಡೆನ್ಸ್ ಕಾಲೇಜ್ ಇಲ್ದಿರ ಇರೋರಿಗೆ ಕ್ಲಾಸಸ್ ಇಲ್ದಿರ ಇರೋರಿಗೆ ಓಡಿ ಏನು ಕೊಡಲ್ಲ, ಕ್ಲಾಸಸ್ ಇರೋರ್ಗೂ ಓಡಿ ಏನು ಕೊಡಲ್ಲ. ಯಾಕೆ ಕೊಡಲ್ಲ ಅಂತ ಮೇಲ್ ಹಾಕಿದಾರಂತೆ. ನಿಮ್ಗೆ ಕ್ಲಾಸಸ್ ಇಲ್ಲ ಅಂದರೆ ಬಂದು ನೋಡಿ ಆ ಥರ. ಬಟ್ ನಮಗೆ ಕೊಡ್ತಾರಲ್ಲ, ನಮಗೆ ಪಾರ್ಟಿಸಿಪೆಂಟ್ಸಿಗೆ ಓಡಿ ಇದೆ ಅಂತ ಅಲ್ಲಿ ಹೈಲೈಟಾಗಿ ಮೆನ್ಷನ್ ಮಾಡಿದಾರಂತೆ. ನಾನು ಇನ್ನೂ ಮೇಲ್ ಓಪನ್ ಮಾಡಿ ನೋಡಿಲ್ಲ. ಡ್ಯಾನ್ಸ್ ಪ್ರಾಕ್ಟೀಸ್ಗೋಸ್ಕರ ಎಷ್ಟು ಕ್ಲಾಸ್ ಮಿಸ್ ಮಾಡಿದ್ದೀವಿ. ಎಷ್ಟು ಕ್ಲಾಸು ಅಂದರೆ ಗೈಸ್, ನಂದು ಅಟೆಂಡೆನ್ಸ್ ಶಾರ್ಟೇಜಲ್ಲಿದೆ. ನಿಜ ನಂಬ್ತಿರಲ್ಲ. ಗ್ರೂಪಲ್ಲಿ ಹಾಕಿದ್ದಾರೆ, ಸರ್ ಮಾತಾಡಿದ್ದಾರೆ, ಪೇರೆಂಟ್ಸಿಗೆಲ್ಲ ಕಾಲ್ ಮಾಡಿಸ್ಕೊಡ್ಬೇಕು. ಈ ಕಾಲೇಜಲ್ಲಿ ಮಾಡಿಕೊಟ್ಟಿದ್ದೆಲ್ಲ ಆಯಿತು. ಆ್ಯಂಡ್ ಮೋರ್ ಓವರ್ ಇವತ್ತು ಹೋಗಿ ಅಟೆಂಡೆನ್ಸ್ ನಮಗೆ 140 ಕ್ಲಾಸು ಸರ್ಗೆ ಹೋಗಿ ಹೇಳಬೇಕು, ಸರ್ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ, ಫೈನಲ್ಸು ನಮ್ಗೆ ಓಡಿ ಸಿಗುತ್ತೆ ಅಂತ. ಸರ್ ನನ್ನ ಮಾಡ್ಕೊಂಬಿಟ್ಟಿದ್ದೆ, ಒಂದ್ಸಲ ಅಟೆಂಡೆನ್ಸ್ ಇಲ್ಲ ಕ್ಲಾಸ್ ಅಟೆಂಡ್ ಮಾಡು ಅಂತೆ. ಅದು ಬೇರೆ ನೆನ್ನೆ ಕ್ಲಾಸಲ್ಲಿ ಅಕ್ಕಯಿಂದ ನಾನು ನಿಂತಿದ್ದೆ ನಿನ್ನೆ ಕ್ಲಾಸಲ್ಲಿ. ಇಲ್ಲ ಗೈಸ್, ನಾನು ಹೇಳ್ತೀನಿ ಏನಾಯ್ತು ಅಂತ. ಫಸ್ಟು ನಾವು ಲಿಖಿತ ಪಕ್ಕ ಕೂತ್ಕೊಂಡ್ರೆ ಮಾತಾಡ್ತಾನೆ ಇರ್ತಾರೆ ಕ್ಲಾಸಲ್ಲಿ, ಮಾತಾಡ್ತಾನೆ ಇರ್ತಾಳೆ, ನಗಿತಾ ಇರ್ತಾಳೆ, ಏನಾದರೂ ಒಂದು ಕಣ್ಣಲ್ಲಿ ಸಿಂಕೆ ಮಾಡಿ ತೋರಿಸ್ತಾರೆ, ನಗು ಬರುತ್ತೆ ಗೈಸ್. ಅದೇ ಇನ್ನೊಂದೇನೆಂದರೆ ನಾರ್ಮಲಾಗಿ ಇವಾಗ ತೋರಿಸಿದ್ರೆ ನಾವು ಹಿಂಗೆ ನೋಡ್ತೀರಿ ಅಷ್ಟೇ, ಯಾರ ಕ್ಲಾಸ್ ಟೈಮಲ್ಲಿ ಅಂತ ನೋಡ್ತೀರಿ, ಹಂಗಾಗುತ್ತೆ. ಆ ಥರ ಮಾತಾಡಿಕೊಂಡು ಆಟಗಳಾಡ್ಕೊಂಡು ಇದ್ರಿ. ಲೆಕ್ಚರ್ ಅಂದರೆ ಕ್ಲಾಸಲ್ಲಿ ನಾವೇನು ಇಂಟ್ರೆಸ್ಟಾಗಿ ಹಿಂಗೆ ಕುತ್ಕೊಂಡು ಕೇಳಿಸ್ಕೊಂಡು ಹಿಂಗೆ ಕೂತಿರ್ತೀರಿ, ಬಟ್ ಏನು ಒಳಗೆ ಹೋಗಲ್ಲ, ಆ ಥರ ಇತ್ತು. ನೆನ್ನೆ ಏನಾಯಿತು ಅಂದರೆ ಪರ್ಟಿಕ್ಯುಲರ್ಲಿ ನೆನ್ನೆ ಅದು VP ಕ್ಲಾಸಲ್ಲಿ ಸರ್ ನಮ್ಮನ್ನು ಅಬ್ಸರ್ವ್ ಮಾಡ್ತಾನೆ ಫಸ್ಟ್ ಬಂದಾಗ ಅಟೆಂಡೆನ್ಸ್ ಟೈಮಲ್ಲಿ ಅವಳೇನೋ ನಗಲು ಗೈಸ ಅಂತ ಸರ್ ನೋಡಿದ್ರು. ಅವಳ ಮೇಲೆ ಕಣ್ಣಾಯ್ತು. ಆಮೇಲೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಮತ್ತೆ ನೋಡಿದ್ರು ಸರು. ಅವಾಗೂ ನಗಿತಾ ಇದ್ರಿ ನಾವಿಬ್ಬರು. ಅದಾದಮೇಲೆ ನಾನು ಸೈಲೆಂಟ್ ಆದ್ರಿ, ಏನೋ ಮಾತಾಡ್ತಾ ಇದ್ರಿ, ಬಟ್ ಸೈಲೆಂಟ್ ಸರ್ ಅಬ್ಸರ್ವ್ ಮಾಡಿಲ್ಲ. ಅದು ನನಗೂ ಗೊತ್ತು ಸರ್ ಅಬ್ಸರ್ವ್ ಮಾಡಿಲ್ಲ ಅಂತ. ಆಮೇಲೆ ಯಾವಾಗ ಅಬ್ಸರ್ವ್ ಮಾಡಿದ್ರು ಅದು ಗೊತ್ತಿಲ್ಲ. ನಾನು ಕೆಳಗಡೆ ಬ್ಯಾಗಲ್ಲಿ ಏನೋ ಆಟ ಆಡ್ತಿದ್ದೆ, ಕೀ ಚೈನ್ಸಲ್ಲೆಲ್ಲ ಆಟ ಆಡ್ತಿದ್ದೆ, ಹಿಂಗೆ ಬಕ್ಕೊಂಡು ಆಟ ಆಡ್ತಿದ್ದೆ. ಕ್ಲಾಸಲ್ಲಿ ಗಮನ ಇದ್ದಿಲ್ಲ. ಮೇಡಮ್ ಏನೋ ಮಾಡಿ ಏನಕ್ಕೋ ನೆಗ್ದಿದ್ದಾಳೆ. ಏನಕ್ಕೋ ನಗ್ದಿಲ್ಲ, ನಾನು ಸುಮ್ಮನೆ ಅದು ಬೃಂದನ್ ನೋಡ್ಬಿಟ್ಟು ಸಾರಿ ಹೇಳು ಸರು ಆ ಕಡೆ ನೋಡ್ಬೇಕಾದ್ರೆ ನಾನು ಐ ಕಾಂಟ್ಯಾಕ್ಟ್ ಆಯ್ತಲ್ಲ, ನನ್ನನ್ನು ಎದ್ದು ನಿಲ್ಸಕ್ಕೆ ಹೇಳಿದ್ರು. ಅದಕ್ಕೆ ಮುಂಚೆ ಏನಕ್ಕೆ ನೆಗ್ದೆ, ನೀನು ಎದ್ದು ನಿಂತ್ಕೊಂತ ಏನಕ್ಕೆ ಹೇಳಿದ್ರು? ಬಂದು ನನಗೆ ಕಂಟ್ರೋಲ್ ಮಾಡಿ ನಿನ್ನ ಮೂತಿ ನೋಡ್ತೀನಿ ಮಾಡ್ತಿದ್ದೆ ನೋಡ್ರಿ ಗೈಸ್, ಇವಳು ನಿಂತ್ಕೊ ಅಂತ ಹೇಳಿದ್ದಾರೆ. ನಾನು ಹಿಂಗೆ ಆಟ ಆಡ್ತಾ ಇದ್ದಳಿದೆ, ನೀನು ನನ್ನೇ ನೋಡ್ತಾರೆ ಸರ್ ಅಂತ ಅಂದ್ಬಿಟ್ಟು ಹಿಂಗೆ ನೋಡ್ಬಿಟ್ಟು ನಿಂತ್ಕೊ ಅಂತ 2 ಸತಿ ಹೇಳಿದ್ರು. ನಾನು ಇದು ನನಗೆ ಹೇಳ್ತಾರಾ ಅಂತ. ಮೋರ್ ಓವರ್ ಕಾನ್ಸರ್ಟ್ ಅಲ್ಲಿದ್ದಿಲ್ಲ. ಇವಳು ನೆಗಿತಾನೆ, ಇನ್ನ ನೆಗಿತಾ ಇಲ್ಲ, ಸೀರಿಯಸ್ ಆಗಿ ಕೂತಿದ್ಲು ಇವಳು. ನಾನು ನಿಂತ್ಕೊಂಡೆ ಗೈಸ್, ಇವಳು ಹಿಂಗೆ ಅರ್ಧ ಹಿಂಗೆದ್ಲು, ನನ್ನನ್ನೇ ಎದ್ದೊಳಕ್ಕೆ ಹೇಳಿದ್ರು. ಬಟ್ ಇವಳೆಲ್ಲ ಇವ್ರಿಗೆ ಗೊತ್ತು ಗೈಸ್, ಅಲ್ಲಿದ್ದವ್ರಿಗೆಲ್ಲ ರೋಶ್ನಿ, ಇಶಿಕಾ, ದೀಕ್ಷೆ ಎಲ್ಲರಿಗೂ ಗೊತ್ತಿತ್ತು ಇವಳನ್ನೇ ಎಬ್ಬರಿಸಿದ್ದು ಅಂತ. ಹಿಂದೆ ಇರೋರು ಸಾರನ್ನು ಅಲ್ಲಿ ಇವಳನ್ನೇ ಎಬ್ಬರಿಸಿದ್ದು ಅಂತ. ಆದರೆ ನಾನು ಇದರಲ್ಲಿದ್ದನಲ್ಲ, ನಾನು ಎದ್ದು ನಿಂತ್ಕೊಂಡೆ. ಆ ಸರು ಅದು ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಹಿಂಗೆ ನನ್ನ ಯು ಗೆಟ್ ಅಪ್ ಅಂತ ಇವಳು ನಿಲ್ಸಿದ್ರು. ಅದಂತೂ ಗೈಸ್ ನಮ್ಮ ಕ್ಲಾಸಲ್ಲಿ ಎಲ್ಲರೂ ನಗಿದ್ರು, ಯು ಸಿಟ್ ಡೌನ್ ಯು ಗೆಟ್ ಅಪ್ ಅಂತಂದರು. ಓಕೆ ಸರಿ ಆಯಿತು, ನಿಂತ್ಕೊಂಡ್ಲು. ಒಂದು 10 ನಿಮಿಷ ನಿಲ್ಸಿದ್ರು ಗೈಸ್. ಇವಳು ನಿಂತೇ ಇದ್ಲು, ಕ್ಲಾಸಲ್ಲಿ ನಿಂತೇ ಇದ್ಲು. ಆಮೇಲೆ ಏನೋ ಕ್ವಶನ್ ಇವಳನ್ನ ಬೈದರು, ನೀನು ಯಾವಾಗೂ ನಕ್ಕೊಂಡೇ ಇರೋದ ಕ್ಲಾಸಲ್ಲಿ, ಏನೇನೋ ಬೈದರು ಗೈಸ್. ಸರಿ ಆಯಿತು ಬೈದ್ಲು. ಆಮೇಲೆ ಕೂತ್ಕೊಂಡು ಇವ್ ಸಿಟ್ ಡೌನ್ ಅಂದರು. ಅಲ್ಲ ಇವ್ರ ಜೊತೆ ಇನ್ನೂ ಯಾರನ್ನೂ ನಿಲ್ಸಿದ್ರು, ಇಬ್ಬರನ್ನೂ ಸಿಟ್ ಡೌನ್ ಅಂತ ಅಂದರು. ಒಟ್ಟಿಗೆ ಇಬ್ಬರು ಎಲ್ಲಲ್ಲಿ ಕ್ಲಾಸ್ ಮಾಡುವಾಗ ಸಿಟ್ ಡೌನ್ ಅಂತ ಅಂದರು ಸರು. ಸಿಟ್ ಡೌನ್ ಅಂತ ಅಂದರೆ ಇವಳು ಕೂತ್ಕೊಂಡ್ಲು ಗೈಸ್. ಹಿಂಗೆ ಇವಳು ಈ ಕಡೆ ಇದ್ಲು, ನಾನು ಈ ಕಡೆ ಇದ್ದೆ. ಹಿಂಗೆ ನೋಡಿದ್ರಿ ಗೈಸ್, ಹಿಂಗೆ ಗೈಸ್. ಆದರೆ ಸೌಂಡ್ ಇಲ್ಲ ಅಂತ ನಗದ್ರಿ. ಆಮೇಲೆ ಇವಳನ್ನ ಎಬ್ಬರಿಸಿದ್ರು. ಅದೇನೋ ಗೊತ್ತಿಲ್ಲ ಗೈಸ್, ನಗು ಬಂತು. ಹಿಂಗೆ ಅವ್ಳು ಕುತ್ಕೊಂಡು ಅಂತ ಸುಮ್ಮನೆ ಹಿಂಗೆ ನೋಡಿದೆ, ಹೇಳಿ ಹೀಗೆ ಅಂದು ಹೋಯ್ತು ಅಂತ ನಗ್ದೆ. ಅವ್ನು ಎತ್ಕೊಂಡು ಬೋತ ಲಾಫಿಂಗ್ ಅಗೇನ್ಸಿ ಅಂದ್ಬಿಟ್ಟು ಮತ್ತೆ ನನ್ನ ನಿಲ್ಸಿದ್ರು. ಇವಾಗ ಇವಳನ್ನು ಕೇಳಿದ್ರು, ನನ್ನ ನಿಲ್ಸಿದ್ರು ಗೈಸ್. ಏನು ಕೇಳಿದ್ರು ನಿನ್ನನ್ನು ಕೇಳಿದ್ರು ಕ್ವಶನ್ ಅಲ್ಲ, ಏನಾಯ್ತು ಕಾಮಿಡಿ, ವಾಟ್ ಇಸ್ ಕಾಮಿಡಿ ಫಾರ್ ಯು ಟೆಲ್ ಅಂತ ಏನೋ ಅಂದರು. ನಿಂತ್ಕೊಂಡು ಏನು ಕಾಮಿಡಿ ನಿಮ್ಗೆ, ಕುನ್ಸದ ಮೇಲೂ ನಗಿತಾ ಇದ್ದೀರಲ್ಲ, ಏನು ಕಾಮಿಡಿ ಅಂತ ಹೇಳಿ ನಗ್ಸಿದ್ರು. ಇವಳ ಕುಂಸಿ 1 ನಿಮಿಷ ನೋಡ್ಬಿಟ್ಟು ನಮ್ಮನ್ನು ನಿಲ್ಸಿದ್ರು ಗೈಸ್. ಮತ್ತೆ ಫುಲ್ ಕ್ಲಾಸ್ ನಗಿದ್ರು. ಹೆಂಗೆ ನಗಿದ್ರು ಅಂದರೆ ಹಂಗೆ ನಗಿದ್ರು. ಆಮೇಲೆ ನಿಂತ್ಕೊಂಡಿದ್ದೆ ಗೈಸ್. ಆದರೂ ನಗು ಮಾತ್ರ ಹೇಳು, ಕಂಟ್ರೋಲ್ ಮಾಡೋಕ್ಕೆ ಆಗ್ತಿಲ್ಲ, ಏನೂ ಆಗ್ತಿಲ್ಲ. ಸೈಲೆಂಟಾಗಿ ತಲೆ ಬಗ್ಸ್ಕೊಂಡು ಸುಮ್ಮನೆ ನಗ್ತಿದ್ದೆ. ಇವಳು ನಗ್ತಿದ್ಲು, ಸುಮ್ಮನೆ ನಗ್ತಿಲ್ಲ ಗೈಸ್, ಸೌಂಡ್ ಮಾಡ್ಕೊಂಡು ನಗ್ತಿದ್ಲು. ಅವಳು ಸೌಂಡ್ ನನಗೊಂಚೂರು ಬಿದ್ದರೆ ಇನ್ನೂ ಜಾಸ್ತಿ ಆಗೋದು ನಗು, ಇನ್ನೂ ಜಾಸ್ತಿ ಆಗ್ತಿದೆ. ನಿಂತ್ಕೊಂಡು ಲಾಸ್ಟ್ 10 ಮಿನಿಟ್ಸು ಗೈಸ್. 50ಗೆ ಬೆಲ್ಲು, ಅದು 48ಗೆ ಆಗುತ್ತೆ. ಆದರೆ ನಾನು 40ಇಂದ 48 ಗಂಟೆ ಬರೀ ನಕ್ಕೊಂಡು ನಿಂತಿದ್ದೀನಿ ಕ್ಲಾಸಲ್ಲಿ. ಎಲ್ಲರೂ ನೋಡ್ತಾರೆ. ಕ್ಲಾಸಿನ ಹೊರಗಡೆ ಹೋಗ್ಬೇಕಾದ್ರೂ ನಮ್ಮಿಬ್ಬರನ್ನೇ ಅಬ್ಸರ್ವ್ ಮಾಡ್ತಾರೆ. ಜೋರಾಗಿ ನಿದ್ದೆ ಹೋಗ್ತಾ ಇದ್ದಿದ್ದು.
ಅದು ಇನ್ನೂ ಚೆನ್ನಾಗಿತ್ತು. ಸರ್ ನಾನು ನಿಲ್ಸಿದ್ರು ಗೈಸ್. ಅದಾದಮೇಲೆ ಲೈಕ್ ಎಲ್ಲ ನಗಿತಾ ಇದ್ರು. ಆಮೇಲೆ ಹಿಂದೆ ನೋಡಿದ್ರೆ ಸಡನ್ನಾಗಿ ಅದೇ ಅವ್ನು ನಿದ್ದೆ ಹೋಗ್ತಿದ್ದ. ಅವನು ಜಾಬಿ ಅವನಂತೂ ಇನ್ನೂ ಸಕ್ಕತ್ತಾಗಿ ನಿದ್ದೆ ಹೋಗ್ತಿದ್ದೆ. ಹೆಂಗೆ ನಿದ್ದೆ ಹೋಗ್ತಿದ್ದೆ ಅಲ್ಲಿಗೆ ಬೆಂಚ್ ಮೇಲೆ ಹಂಗೆ ನಿದ್ದೆ ಹೋಗ್ತಿದ್ದ ಗೈಸ್. ಚಾಪೀಸ್ ಎತ್ತಿಸಿದ್ರು, ಅವ್ರು ನಿಲ್ಸಿದ್ರು. ನಾನು ಆರು ನಿಂತ್ಕೊಂಡು ನಗಿತಾ ಇದ್ರಿ ಗೈಸ್. ಆಮೇಲೆ ಸರ್ ಹೋಗ್ತಾ ನೋಡಿದ್ರು. ಆವಾಗ ಇನ್ನೂ ಜೋರಾಗಿ ನಗೋದ್ರಿ, ತುಂಬ ಜೋರಾಗಿ ನಗೋದ್ರಿ. ಆಮೇಲೆ ಇದು ಇದ್ರ ಹತ್ರ ಹೋಗಿ ವಿಂಡೋ ಹತ್ರ ಹೋಗಿ ತಿರ್ಗಾ ನೋಡಿದ್ರು. ಕ್ಲಾಸ್ ಹೊರಗಡೆ ಹೋಗ್ಬೇಕಾದ್ರೆ ವಿಂಡೋಸ್ ಹತ್ರನೂ ನೋಡಿದ್ರು. ಹಿಂಗೆ ಹೋಗಿ ಲಾಸ್ಟ್ ಡೋರ್ ಹತ್ರ ತಿರ್ಗಿ ನಮ್ಮನ್ನು ನೋಡಿದ್ರು. ಆ ಟೈಮಲ್ಲಿ ಬರೀ ನಾವಿಬ್ರು ನಗಿತಾ ಇಲ್ಲ, ರೋಶ್ನಿ, ಇಶಿಕಾ, ದೀಕ್ಷಿತಾ ಎಲ್ಲರೂ ನಗಿತಾ ಇದ್ದೀರಿ ಜೋರಾಗಿ. ನಮ್ಮಿಬ್ಬರಿಗೆ ಪನಿಷ್ಮೆಂಟ್ ಆಯ್ತು ಅಂತ ಅವ್ರಿಗೆಲ್ಲ ಖುಷಿ ನಗಿತಾ ಇದ್ದಾರೆ. ಅಯ್ಯೋ ಆಮೇಲೆ ಈಚೆ ಕಿಟಕಿಯಿಂದ ಹೋದ್ರು, ಕರೆದು ಅಲ್ಲಿಂದ ನೋಡಿದ್ರು. ಕರ್ದಿಲ್ಲ, ನಾನೇ ಲೆಟರ್ ಕೊಡಕ್ ಹೋಗಿದ್ದು. ಲೆಟರ್ ಕೊಡಕ್ ಹೋಗಿದ್ದು, ಬಟ್ ಅಲ್ಲಿ ಕೇಳಿದ್ರೆ ಅಲ್ಲಿ ಇವ್ಳ ಪಕ್ಕ ಏನೋ ಕುತ್ಕೊಂತ ಇವ್ಳು ಮಾತಾಡ್ತಾಳೆ ಅಂತ ಗೊತ್ತು ತಾನೆ. ನನಗೆ ಹೇಳಿದ್ರು ಗೈಸ್, ಇವಳ ಫುಲ್ಲು ಮಾಡೋದಲ್ಲ. ಇವಳು ಮತ್ತೆ ರೋಶ್ನಿ ಇಬ್ರು ನಗ್ತಿರ್ತಾರೆ, ಏನಾದ್ರು ಒಂದ್ ಮಾಡ್ತಿರ್ತಾರೆ. ಬಟ್ ಇವಳು ಯಾವಾಗ ನನ್ನ ಪಕ್ಕ ಕುತ್ಕೊಂಡು ನನ್ ನಗು ಬಂತು, ತಡಿಯೋಕ್ಕಾಗಿಲ್ಲ, ನಗ್ದೆ ಸಿಗೋ ಗೈಸ್ ಅಷ್ಟೇ. ನಾನೇನೋ ಲೆಟರ್ ಕೊಡ್ಬೇಕಾಯ್ತು ಸರ್, ಅಟೆಂಡೆನ್ಸ್ ಶಾರ್ಟೇಜ್ ಏನೋ ಲೆಟ್ರು. ನಾನು ಜಾಸ್ತಿ ಸಿಗಾಕೊಂತೀನಿ. ನಾನು ಫಸ್ಟ್ ಟೈಮ್ ಸಿಗಾಕೊಂಡೇ ಇದ್ದಿಲ್ಲ, ಇದೇ ಫಸ್ಟ್ ನಾನು ಸಿಗಾಕೊಂಡಿದ್ದು. ಬಟ್ ನೀನು ಮಾಡ್ತಿದ್ದೆ ನಾನು ಕ್ಲಾಸಲ್ಲಿ ಫನ್ ಎಲ್ಲ ಮಾಡ್ತೀನಿ, ಸಿಗಾಕೊಂಡಿದ್ದಿಲ್ಲ, ಯಾವತ್ತೂ ಸಿಗಾಕೊಂಡಿದ್ದಿಲ್ಲ. ಮಾಡ್ತೀರಿ, ಫನ್ನು ತಿಂತೀರಿ, ಎಲ್ಲ ಮಾಡ್ತೀರಿ. ನಾನು ರೋಶ್ನಿ ಆಲ್ಮೋಸ್ಟ್ ಜಾಸ್ತಿ ಸತಿ ರೋಶ್ನಿ ಸಿಗಾಕೊಂಡು, ತುಂಬಾ ಸರಿ ಸಿಗಾಕೊಂಡು. ರೋಶ್ನಿ ಮಾತ್ರ ಫಸ್ಟ್ ಇಯರ್ ಅಂತೂ ಟಾರ್ಗೆಟ್ 20. ಇವಾಗಲೂ ಟಾರ್ಗೆಟ್ ಇತ್ತು 20. ಈ ಕ್ಲಾಸ್ VP ಕ್ಲಾಸ್, ಮುಂಚೆ VP ಕ್ಲಾಸಲ್ಲಿ ರೋಶ್ನಿನೇ ಟಾರ್ಗೆಟ್. ಪಕ್ಕ ನಾವಿಬ್ಬರನ್ನೇ ಟಾರ್ಗೆಟ್ ಮಾಡ್ತಾರೆ VP. ಫುಲ್ಲು ಕಾನ್ಫಿಡೆನ್ಸ್ ಗೈಸ್. ಡ್ಯಾನ್ಸ್ ಪ್ರಾಕ್ಟೀಸ್ ನಮ್ಮದು ಆಯಿತು ಗೈಸ್. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ. ಕ್ಲಾಸ್ ಇದ್ದರೆ ಕ್ಲಾಸ್ಗೆ ಆದರೂ ಹೋಗೋದು. ಟೈಮ್ ಎಷ್ಟು? ನಮ್ಮ ಕ್ಲಾಸ್ ಇರೋದು 1 o'clock 1:40ಗೆ. ಸೊ 3 ಕ್ಲಾಸಸ್ ಅಟೆಂಡ್ ಮಾಡಲ್ಲ. 44 ಗೈಸ್. ಮಚ್ಚ ಇವಾಗ ರೆಡಿ ಆಗ್ಬಿಟ್ಟು ಕ್ಲಾಸಲ್ಲಿ ಕುತ್ಕೊಂಡ್ಬಿಡೋಣ. ಯಾರು ಇಲ್ಲ ಮಾಮ. ಆಡಾಡಕ್ ಬಂದಿಲ್ಲ ಅಂದ್ರೂ ಆಡಾಡ್ತಾವಳೆ. ನಿಂದೊಂದು ಆಡೋದು ಎಡಿಟ್ ಮಾಡಿದ್ದೀನಿ, ಹೋಗಿ ಗೈಸ್. ಇವತ್ತು ಡೇಟ್ ಬೇಡ, ಅದೆಲ್ಲ ಹಾಕ್ಬಾರ್ದು. ಚೆನ್ನಾಗಿತ್ತು. ಒಳ್ಳೆ ಹುಡುಗಿ ಅಲ್ಲ ನೀನು? ಯಾರು ಅಂದಿದ್ದು ನಾನು ಒಳ್ಳೆ ಹುಡುಗಿ ಅಂತ? ನಾನು ಹೇಳ್ತಿದ್ದೀನಿ. ಅದು ಇವಾಗ ಒಳ್ಳೆ ಹುಡುಗಿ ಅಂತ ಯಾರು? ನಾನು. ನೀನು ಒಳ್ಳೆಯವಳು ಇಲ್ಲ ಬಿಡು, ಆದ್ರೂ ಒಳ್ಳೆಯವಳು ಅಂತ ಹೇಳ್ತಿದ್ದೀನಿ. ಯಾಕಂದ್ರೆ ಹಾಕ್ಬಾರ್ದಲ್ವಾ ವಿಡಿಯೋ, ಅದಕ್ಕೆ ಹಾಕ್ಬೇಡ. ಆಯ್ತು, ಹಾಕಲ್ಲ ಗೈಸ್. ಇಯರಿಂಗ್ಸ್ ತೊಗೊಳಕ್ಕೆ ಬಂದಿದ್ದೀರಿ ನಾನು, ಲಿಖಿತ, ಸಾರಾ. ಎಲ್ಲೋದ್ಲು? ವ್ಯೂ ಶಾಪಿಂಗ್ ಮಾಡೋಕ್ಕೆ ಹೋಗಿದ್ದೀನಿ. ಕಾಣಿಸ್ತಾ ಇಲ್ಲ ಲಿಖಿ ನೀನು ಇದರಲ್ಲಿ. ಇಯರಿಂಗ್ಸ್ ಎಲ್ಲ ಚೆನ್ನಾಗಿದೆ. ಇಯರಿಂಗ್ಸ್ ತೊಗೊಂಬಂದ್ರಿ ಗೈಸ್. ಏನೋ ಡ್ಯಾನ್ಸ್ ಮಾಡ್ತಾರೆ, ಇಲ್ಲ ಪೋಸ್ ಕೊಡ್ತಾರೆ. ಪೋಸ್ ಅಲ್ಲ, ಇವಾಗ ಮುಂಚೆ ಡ್ಯಾನ್ಸ್ ಮಾಡಿದ್ದೀವಿ. ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡಿದ್ದೀರಿ, ಅವರೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ. ಫುಲ್ ಪ್ರಾಕ್ಟೀಸ್ ಆಗ್ತಿದೆ. ನಾವಿಲ್ಲಿ ಹೇರ್ ಸ್ಟೈಲ್ ಮಾಡ್ತಾಯಿದ್ರಿ ಗೈಸ್. ನಮಗೆ 1:44 ಆಯಿತು. ವಾಟ್ ಟೆಲ್ ಬ್ರೋ? ಯಾ ವಿಲ್ ಡೂ ಗೈಸ್. ಇವರಿಬ್ರು ಕ್ಲಾಸ್ ಬಂಕ್ ಹಾಕೊಂಬಂದಿದ್ದಾರೆ ಗೈಸ್. New teacher. Some random teacher. I'm like, we'll go and speak to Java sir. See, you don't. Hairstyle ಮಾಡ್ತಿದ್ದಾರೆ. ನೀನು ಬಿಚ್ಕೊಂಡ್ಬಿಟ್ಟೈತೆ ಒಂಚೂರು. ಅವ್ಳು ಕಟ್ಟಿದ್ದಾರೆ. ನಮ್ಮನ್ನು ತೆಗಿದ್ಬೇಡ. ಗೈಸ್, ರೋಶ್ನಿ ಬಂಕ್ ಹಾಕಿದ್ದಾರೆ ಕ್ಲಾಸು. ನನ್ನ ಬ್ಲಾಗಲ್ಲೆಲ್ಲ ಬಂಕ್ ಹಾಕೊಂಡಿರ್ತಾರೆ. ಯಾವಾಗೂ ಬಂಕ್ ಹಾಕೋದೇ ರೀಸನ್ ಅಲ್ಲ ಗೈಸ್. ಅಟೆಂಡೆನ್ಸ್ ಇಲ್ಲ ಮೊದಲೇ ನಮ್ಮ 3 ಜನಕ್ಕೂ ಇಲ್ಲ. ಇನ್ನೊಂದೇನಂದ್ರೆ for you we now today also attendance